ಒಂದೂರಲ್ಲಿ ಒಬ್ಬ ಬಡ ರೈತ ಇದ್ದ. ಅವನು ತನಗಿದ್ದ ಜಮೀನಿನಲ್ಲಿ ಬೆಳೆಗಳನ್ನು ಕಷ್ಟಪಟ್ಟು ಬೆಳೀತಾ ಇದ್ದ. ಅವನ ಜಮೀನಿನಲ್ಲಿದ್ದ ಒಂದು ಮಾವಿನ ಮರದಲ್ಲಿ ಒಂದು ವರ್ಷ ಕೇವಲ ಒಂದೇ ಮಾವಿನ ಹಣ್ಣಾಗಿತ್ತು. ಅದನ್ನು ಕಂಡ ರೈತ ತಾನು ಇದನ್ನು ಯಾರಿಗಾದರೂ ಒಬ್ಬ ವಿಶೇಷ ವ್ಯಕ್ತಿಗೆ ನೀಡಬೇಕು ಅಂತ ಹೆಂಡತಿಯ ಜೊತೆ ಹೇಳ್ಕೊತಾನೆ. ಹಾಗೂ ಹೆಂಡತಿ ಕೂಡ ಇದಕ್ಕೆ ಒಪ್ಪಿ ಇದನ್ನು ಆ ಊರಿನ ಮಹಾರಾಜರಿಗೆ ಕೊಡೋಕೆ ಹೇಳ್ತಾಳೆ. ಮರುದಿನ ಆ ರೈತ ಬೇಗ ಎದ್ದು ಮಾವಿನ ಹಣ್ಣನ್ನು ಇಟ್ಕೊಂಡು ಅರಮನೆಯ ಕಡೆಗೆ ಹೆಜ್ಜೆ ಹಾಕ್ತಾನೆ. ಹಾಗೂ ಅವನು ನಂಬಿರ್ತಾನೆ ಆ ಒಂದು ಮಾವಿನ ಹಣ್ಣು ಆ ದೇವತೆಗಳು ನೀಡಿರುವ ವರ ಅಂತ. ರೈತ ರಾಜರನ್ನ ಭೇಟಿಯಾಗಿ ಅವರಿಗೆ ಮಾವಿನ ಹಣ್ಣನ್ನು ನೀಡ್ತಾನೆ. ರಾಜನಿಗೆ ಆ ಬಡ ರೈತನ ಮುಗ್ಧತೆ ಹಾಗೂ ಅವನಿಗಿದ್ದ ಪ್ರೀತಿಯನ್ನು ಕಂಡು ಏನಾದರೂ ಉಡುಗೊರೆ ನೀಡಬೇಕು ಅಂತ ಮನಸ್ಸಾಗುತ್ತೆ. ಆದರೆ ರೈತ ಬೇಡವೇ ಬೇಡ ಅಂತ ತಿರಸ್ಕರಿಸ್ತಾನೆ. ರಾಜ ಕೇಳದೆ ಒತ್ತಾಯಪೂರ್ವಕವಾಗಿ ರೈತನಿಗೆ ಒಂದು ಜೊತೆ ಎತ್ತಿನ ಗಾಡಿಯನ್ನು ಉಡುಗೊರೆಯಾಗಿ ಕೊಟ್ಟು ಕಳುಹಿಸ್ತಾನೆ. ರೈತ ಸಂತೋಷದಿಂದ ಮನೆಗೆ ಮರಳುತ್ತಾನೆ. ಬಡ ರೈತನಿಗೆ ರಾಜ ಉಡುಗೊರೆಯನ್ನು ನೀಡಿದ ವಿಷಯ ಊರಲ್ಲೆಲ್ಲ ಹರಡುತ್ತೆ. ಹಾಗೂ ಆ ಊರಲ್ಲಿದ್ದ ಒಬ್ಬ ಶ್ರೀಮಂತ ಜಿಪುಣ ರೈತ ರಾಜನಿಗೆ ಒಂದು ಮೂಟೆಯಷ್ಟು ಹಣ್ಣನ್ನು ಕಳುಹಿಸ್ತಾನೆ. ಆ ಜಿಪುಣ ರೈತ ಮರುದಿನ ಅರಮನೆಗೆ ಬರ್ತಾನೆ. ಹಾಗೂ ಅವನು ಅಂದ್ಕೋತಾನೆ, ಒಂದು ಹಣ್ಣನ್ನು ನೀಡಿದ ರೈತನಿಗೆ ಒಂದು ಜೊತೆ ಎತ್ತಿನ ಗಾಡಿಯನ್ನು ನೀಡಿದ ರಾಜ ತನಗೆಷ್ಟು ಬಹುಮಾನಗಳನ್ನು ನೀಡ್ಬೋದು ಅಂತ. ದಾರಿಯಲ್ಲಿಯೇ ಮಂತ್ರಿ ಅವನನ್ನು ತಡಿತಾನೆ. ಆಗ ರೈತ ಹೇಳ್ತಾನೆ ತಾನು ರಾಜನಿಗೆ ಹಣ್ಣನ್ನು ಕಳುಹಿಸುತ್ತೇನೆ ಎಂದು. ಮಂತ್ರಿ ಹೇಳ್ತಾನೆ, ನಿಮ್ಮ ಹಣ್ಣುಗಳನ್ನು ನಿಮ್ಮ ಮನೆಗೆ ಕಳುಹಿಸಲಾಗಿದೆ. ರಾಜರಿಗೆ ಜಿಪುಣರ ಮನೆಯ ಹಣ್ಣು ಇಷ್ಟವಿಲ್ಲವಂತೆ. ರಾಜನಿಗೆ ಆ ಹಣ್ಣುಗಳ ರಾಶಿ ನೋಡಿ ಇವನು ಶ್ರೀಮಂತ ರೈತ ಎನ್ನುವ ವಿಷಯ ತಿಳಿದು ಆ ಹಣ್ಣುಗಳನ್ನು ವಾಪಸ್ ಕಳಿಸಿರ್ತಾನೆ. ರಾಜನ ಉಡುಗೊರೆ ಸಿಗದ ಜಿಪುಣ ರೈತ ಸಪ್ಪೆ ಮೊರೆ ಹಾಕಿಕೊಂಡು ಮನೆಯ ಕಡೆಗೆ ಹೆಜ್ಜೆ ಹಾಕ್ತಾನೆ.